ಮ್ಯಾಮ್ ಇದು ಈಗೆಲ್ಲ ತಂದೆ ತಾಯಿಗಳು ಎಷ್ಟೇ ಬುದ್ಧಿ ಹೇಳಿದ್ರು ಮಕ್ಕಳು ಕಲ್ತಿಲ್ಲ ಅಂಡ್ ಇಟ್ ಲೆಟ್ ಟು ಅನದರ್ ಥಿಂಗ್. ಎಷ್ಟು ಮಕ್ಕಳು ಮೊಬೈಲ್ ಕಿತ್ಕೊಂಡಿರೋದ್ರಿಂದ ಡಿಪ್ರೆಷನ್ಗೆ ಹೋಗೋದಾಗ್ಲಿ, ಸೂಸೈಡ್ ಮಾಡ್ಕೊಳ್ಳೋದಾಗ್ಲಿ, ಈ ಥರ ಎಲ್ಲ ಆಗಿದೆ. ನೀವು ಹೇಳಿದ್ರೆ ಇಟ್ ಶುಡ್ ಬಿ ರಿಸ್ಟ್ರಿಕ್ಟಿಂಗ್. ಹೌ ಇಟ್ ಶುಡ್ ಬಿ ರಿಸ್ಟ್ರಿಕ್ಟೆಡ್? ಮಕ್ಕಳಿಗೆ ಒಳ್ಳೆ ರೀತಿಯಲ್ಲಿ ಬುದ್ಧಿ ಹೇಳಬೇಕಾ ಅಥವಾ ಇಟ್ ಶುಡ್ ಬಿ ಇನ್ ಅ ಟರ್ಮ್ ಆಫ್ ಪನಿಷ್ಮೆಂಟ್? ಒಂದು ಆ್ಯಪ್ ಬಗ್ಗೆ ನಾನು ಕೇಳಿದ್ದೆ, ಇಟ್ಸ್ ಅ ವೆರಿ ಸ್ಟ್ರೇಂಜ್ ನೇಮ್, ನಂಗೆ ಹೇಳೋಕೆ ಬರ್ತಿಲ್ಲ. ಇಟ್ಸ್ ಅಲಾರ್ಮ್ ಆ್ಯಪ್ ಆ್ಯಕ್ಚುಲಿ. ಅವ್ರು ಏನು ಮಾಡಿದ್ರು ಅಂದರೆ ಎವ್ರಿ ಟೈಮ್ ಯು ಪುಟ್ ದ ಸ್ನೂಸ್ ಬಟನ್, ದೇರ್ ವಿಲ್ ಬಿ ಸಮ್ ಅಮೌಂಟ್ ವಿಲ್ ಬಿ ಡಿಡಕ್ಟೆಡ್ ಫ್ರಮ್ ಯುವರ್ ಅಕೌಂಟ್, ಆ ಥರ. ಸೊ ನೆಕ್ಸ್ಟ್ ಟೈಮ್ ವೆನ್ ಪರ್ಸನ್ ಇನ್ ಇಸ್ ಕಾನ್ಷಿಯಸ್ ಮೈಂಡ್, ಸೊ ನನಗೆ ಅಕೌಂಟ್ ದುಡ್ಡು ಕಟ್ ಆಗುತ್ತಪ್ಪ, ಐ ಶುಡ್ ಬಿ ವೇಕ್ ಅಪ್, ಐ ಶುಡಂಟ್ ಪುಟ್ ಸ್ನೂಸ್ ಬಟನ್ ಅಂತ. ಸೊ ಇಟ್ಸ್ ಅ ಒನ್ ಟೈಪ್ ಆಫ್ ಬಿಹೇವಿಯರಲ್ ಮಾಡಿಫಿಕೇಶನ್ ಬೈ ಗಿವಿಂಗ್ ಪನಿಷ್ಮೆಂಟ್. ಸೊ ಈ ರೀತಿ, ಸೊ ಇಟ್ಸ್ ಅ ಪನಿಷ್ಮೆಂಟ್, ಇಟ್ಸ್ ಅ ಬೆಟರ್ ಥಿಂಗ್ ಟು ಮಕ್ಕಳು ಸರಿ ಮಾಡೋದಕ್ಕೆ, ಅಥವಾ ವಿ ಕ್ಯಾನ್ ಸಾಲ್ವ್ ಇಟ್ ಅಸ್ ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಬುದ್ಧಿ ಹೇಳಿ ಆರಾಮ್ಸೆ ಮಾಡ್ಬೋದಾ? ಇಲ್ಲ ಇಲ್ಲ, ಅದು ನಾನು ಯೋಚಿಸಿರೋದೇನೆಂದರೆ, ಈಗ ಸಾಮಾನ್ಯ ಪನಿಷ್ಮೆಂಟ್ ಅಂದರೆ ಅದೊಂದು ಹಾನಿಕಾರಕ ವರ್ಡು, ಮಕ್ಕಳಿಗೆ ಟ್ರಾಮಾ ಆಗುತ್ತೆ ಆ ಥರ ಎಲ್ಲ ಯೋಚನೆ ಮಾಡ್ತಾರೆ. ಇಲ್ಲ, ಲೈಫಲ್ಲಿ ಎರಡೂ ಇರಬೇಕು, ಕ್ಯಾರೆಟು ಇರಬೇಕು, ಸ್ವಲ್ಪ ಅಮೌಂಟ್ ಆಫ್ ಪನಿಷ್ಮೆಂಟು ಇರಬೇಕು. ಫಿಯರ್ ಆಫ್ ಪನಿಷ್ಮೆಂಟ್ ಆಲ್ಸೋ ಇಟ್ ಹೆಲ್ಪ್ಸ್. ಒಂದು ನೀವು ಜೊತೆಗೆ ಹೌ ಡು ಯು ಬ್ರಿಂಗ್ ಹಿಮ್ ಅಬೌಟ್. ಈಗ ನಾವು ಏನಾದರೂ ನೀನು ಇದು ಮಾಡಬೇಡ ಅಂದರೆ, ಇಲ್ಲ ನಾನು ಅದೇ ಮಾಡೋದು ಆ ಥರನೂ ಕೆಲವು ಮಕ್ಕಳಿಗೆ ಐಡಿಯಾಸ್ ಬರ್ತಾ ಇರುತ್ತೆ. ಸೊ ನೀವು ಹೀಗೆ ಮಾಡಬೇಡ ಅನ್ನೋಕ್ಕಿಂತನೂ ನೀವು ಆಸ್ ಅನ್ ಎಕ್ಸಾಂಪಲ್ ನೀವು ಸೆಟ್ ಮಾಡಿ, ನೀವು ಹೆಚ್ಚಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಮುಳುಗಿರದೆ, ರೀಲ್ಸ್ನ ಹೆಚ್ಚಿಗೆ ನೋಡದೆ, ಮೊಬೈಲ್ ಟೈಮ್ ನೀವು ಕಡಿಮೆ ಮಾಡಿದ್ರೆ, ಮಗುನು ನೋಡ್ತಾ ನೀವು ಹೇಳೋದು ಅವರು ಕಲಿಯೋಕ್ಕಿಂತನೂ ನೀವು ಮಾಡೋದನ್ನು ಕಲಿಯೋವಂಥ ಸಿಚುವೇಶನ್ ಜಾಸ್ತಿ ಇರುತ್ತೆ. ಸೊ ಫಸ್ಟು ಯು ಶುಡ್ ಸೆಟ್ ಅನ್ ಎಕ್ಸಾಂಪಲ್, ನೀವು ಆ ಥರ ಇರಬೇಕು. ಎರಡನೇದಾಗಿ ಆಲ್ಟರ್ನೇಟಿವ್ಸ್ ಕ್ರಿಯೇಟ್ ಮಾಡಿಕೊಡ್ಬೇಕು. ಆಲ್ಟರ್ನೇಟಿವ್ಸ್ ಅಂದರೆ, ಬಾ ಸ್ವಲ್ಪ ನಾವು ಹೋಗಿ ವಾಕ್ ಮಾಡ್ಕೊಂಡು ಬರೋಣ, ನಾವು ಸ್ವಲ್ಪ ನಿನಗೆ ಪಾರ್ಕಲ್ಲಿ ಆಟ ಆಡಿಸ್ಕೊಂಡು ಬರ್ತೀನಿ, ಬಾ ನಾವಿಬ್ಬರು ಸ್ವಲ್ಪ ಕೂತು ಮಾತಾಡಿ ಚರ್ಚೆ ಮಾಡೋಣ ಯಾವುದಾದ್ರೂ ವಿಷಯದ ಬಗ್ಗೆ. ಮೊದಲು ನಾವು ಸಣ್ಣವರಿದ್ದಾಗ ಮನೆಯಲ್ಲಿ ಎಲ್ಲ ಕೂತ್ಕೊಂಡು ಹರಟೆ ಥರ ಹೊಡಿತಾ ಇದ್ವಿ, ಇಫ್ ಯು ರಿಮೆಂಬರ್. ಈಗ ಇದೆಯಾ ಜಗ್ಲಿ ಅಂತೆಲ್ಲ ಹರಟೆ ಎಲ್ಲ ಗುಂಪು ಕಟ್ಕೊಂಡು ಮಾತಾಡ್ಕೊಂಡು ಅದು ಹಾಗಾಯ್ತು, ಲೈಟ್ ಗಾಸಿಪಿಂಗ್ ಥರ ಇರ್ತಾ ಇತ್ತು, ಬಟ್ ಇಟ್ ವಾಸ್ ಓಕೆ. ಸೊ ಈಗ ಆ ಥರ ಏನು ನನಗೆ ಕಾಣಿಸಲ್ಲ. ಆ ಥರ ಮನೆಯಲ್ಲಿ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಹರಟೆ ಹೊಡಿಯೋದು ಆ ಥರ ಕಾಣಲ್ಲ. ಸೊ ಮನೇಲಿ ಎಲ್ಲರೂ ಕೂತ್ಕೊಂಡು ಒಂದು ಅರ್ಧ ಗಂಟೆ ನಿಮ್ಮ ಎಕ್ಸ್ಪೀರಿಯನ್ಸಸ್ನ ಶೇರ್ ಮಾಡ್ಬೋದು. ಇವತ್ತು ಆಫೀಸಲ್ಲಿ ಈ ಥರ ಆಯಿತು, ಸ್ಕೂಲಲ್ಲಿ ಈ ಥರ ಆಯಿತು, ಒಬ್ರಿಗೊಬ್ರಿಗೆ ಬಾಂಡಿಂಗ್ ಬರುತ್ತೆ. ಮತ್ತು ಬೇರೆ ಇದಕ್ಕಿಂತನೂ ಫ್ಯಾಮಿಲಿ ಟೈಮ್ ಏನಿದೆ ಅದು ಜಾಸ್ತಿ ಮಕ್ಳಿಗೂ ಹಿಡಿಸುತ್ತೆ. ಫೈನಲಿ ಈಗ ನಮಗೆ ಇದು ಅಟ್ರಾಕ್ಟಿವ್ ಇರ್ಬೋದು ಸ್ಕ್ರೀನ್, ಬಟ್ ಮನ್ಸಿನಲ್ಲೆಲ್ಲೋ ಒಂದು ಕಡೆಗೆ ಆ ಫ್ಯಾಮಿಲಿ ಸಪೋರ್ಟ್ ಅದು ಬೇಕಿರುತ್ತೆ ಎಲ್ಲರಿಗೂ. ನಿಧಾನಕ್ಕೆ ಇದೇ ಬೆಟರು ಅದಕ್ಕಿಂತ ಅಂತಲೂ ಅನಿಸುತ್ತೆ. ಮೊದಲು ನೀವು ಮಾತಾಡೋಣ ಬಾ ಅಂದರೆ ಮೊಬೈಲ್ ಇಟ್ಕೊಂಡೆ ಹಾಂ ಹ್ಞೂ ಅಂತ ಅನ್ಬಹುದು, ಬಟ್ ನಿಧಾನಕ್ಕೆ ಮಾತಾಡ್ತಾ ಮತ್ತೆ ಕಡೆಗೇ ಇಂಟ್ರೆಸ್ಟ್ ಬರುತ್ತೆ. ಆಮೇಲೆ ನೀವು ಏನಾದರೂ ಓದ್ಬಿಟ್ಟು ಒಳ್ಳೊಳ್ಳೆ ಸ್ಟೋರೀಸ್ ಹೇಳೋದು ಅಥವಾ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಹೇಳೋದು ಆ ಥರನೂ ಮಾಡಬಹುದು. ಆಮೇಲೆ ಬೇರೆ ಆ್ಯಕ್ಟಿವಿಟೀಸ್ ನೀವು ಹಮ್ಕೋಬೋದು. ಅಂದರೆ ಎಲ್ಲರೂ ಸೇರಿ ಬೇರೆ ಏನಾದರೂ ಒಂದು ಮನೆಯಲ್ಲಿ ವರ್ಕ್ ಮಾಡೋಣ, ಆ ಥರ ಎಲ್ಲರೂ ಸೇರಿ ಇವತ್ತು ಗಿಡಗಳನ್ನೆಲ್ಲ ರೀಪಾಟ್ ಮಾಡೋಣ, ಅಥವಾ ಇಡೀ ಮನೆ ಎಲ್ಲರೂ ಕ್ಲೀನ್ ಮಾಡೋಣ, ನೀನು ಮಾಪಿಂಗ್ ಮಾಡು, ಒಬ್ಬರು ಸ್ವೀಪಿಂಗ್ ಮಾಡ್ತಾರೆ, ಒಬ್ಬರು ಡಸ್ಟಿಂಗ್ ಮಾಡ್ತಾರೆ, ಆ ಥರನೂ ಹೇಳ್ಬೋದು. ಇಲ್ಲ ನೀವು ವ್ಯಾಕ್ಯೂಮ್ ಮಾಡಿ, ಆ ಥರ. ಸೊ ಆಸ್ ಅ ಹೋಲ್, ಆಸ್ ಅ ಕಮ್ಯುನಿಟಿ ಜೊತೆಗೆ ಬಂದಾಗ ಆ ರೆಸ್ಪಾನ್ಸ್ ಕರೆಕ್ಟ್ ಆಗುತ್ತೆ. ಮತ್ತು ಸ್ಕ್ರೀನೇ ನೋಡೋಕ್ಕಿಂತ ಹೊರಗಡೆ ಪ್ರಪಂಚನೂ ಚೆನ್ನಾಗಿ ಕ್ರಿಯೇಟಿವ್ ಆಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ ಅಂತಲೂ ಅನಿಸುತ್ತೆ.